ನೀವು ಯಾವುದೇ ಈಗ ಮಲಯಾಳಂ ಸಿನಿಮಾನ ಉದಾಹರಣೆಯಾಗಿ ತೊಗೊಂಡ್ರೆ ಅಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತಾರೆ, ಕಥೆ ಚೆನ್ನಾಗಿರುವಂಥ ಸಿನಿಮಾಗಳು ಮಾಡ್ತಾರೆ, ಅದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಸ್ ಸಹಕಾರ ನೀಡ್ತಾರೆ. ದೊಡ್ಡ ದೊಡ್ಡ ಸ್ಟಾರ್ಸಿಗೆ ಅವರ ಸ್ಟಾರ್ ವ್ಯಾಲ್ಯೂನೇ ಸಾಕು. ಆ ಸ್ಟಾರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುವಂಥ ಸಿನಿಮಾಗಳು ಅವ್ರಿಗೆ ಬೇಕಾಗಿಲ್ಲ. ಅವರ ಆ್ಯಕ್ಟಿಂಗ್ ಎಬಿಲಿಟೀಸ್ನ ಯೂಸ್ ಮಾಡಿಕೊಂಡು ಕಥೆ ದೊಡ್ಡದು ಅಂತ ತೋರಿಸುವಂಥ ಸಿನಿಮಾಗಳು ಬೇಕು. ಅದಕ್ಕೆ ಮೋಹನ್ ಲಾಲ್ ಅವರಾಗಲಿ, ಮಮ್ಮೂಟಿ ಅವರಾಗಲಿ, ಇನ್ನು ಯಾರೇ ದೊಡ್ಡ ಸೂಪರ್ ಸ್ಟಾರ್ಸ್ ಆಗಲಿ ಅದಕ್ಕೆ ಅವರು ಕೊಂಡಿದ್ದಾರೆ. ನಮ್ಮಲ್ಲಿ ಎಲ್ಲೋ ಅದರದ್ದು ಒಂದು ಕೊರತೆ ಆಗಿದೆ ಅಂತ ನನಗೆ ಅನಿಸುತ್ತೆ. ವಿಜೃಂಭಣೆ ಜಾಸ್ತಿ, ಗ್ಲೋರಿಫಿಕೇಶನ್ ಜಾಸ್ತಿ ಆಗ್ತಾ ಇದೆ. ಕಥೆ ಹೀರೋ ಆಗಬೇಕು, ಅದು ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ಸಿನಿಮಾಗಳು ಚೆನ್ನಾಗಿ ಆಗ್ತಿಲ್ಲ ಅನ್ನೋದು ಒಂದು ನನ್ನ ಅನಿಸಿಕೆ. ಆ್ಯಂಡ್ ಅಫ್ಕೋರ್ಸ್ ಬೇರೆ ಕಡೆ 10 ಜನ ಗುಣಮಟ್ಟದಲ್ಲಿ ಚೆನ್ನಾಗಿರೋದನ್ನು ಆಫರ್ ಮಾಡ್ತಿರ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗೋರು ಕನ್ನಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಕನ್ನಡ ಸಿನಿಮಾನೇ ಎತ್ತಿಡಬೇಕು ಅಂತ ಯಾರಿಗೆ ಏನು ಅವಶ್ಯಕತೆ ಇಲ್ಲ. ನಾನು 200 ರೂಪಾಯಿ ಕೊಟ್ಟು 250 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ಕೊಡ್ತೀನಿ ಅಂತಂದರೆ ನನಗೆ ತಮಿಳ್ನಲ್ಲೋ ತೆಲುಗಿನಲ್ಲೋ ಗುಣಮಟ್ಟದಲ್ಲಿ ಶ್ರೇಷ್ಠವಾಗಿರೋ ಸಿನಿಮಾ ಸಿಗ್ತಾ ಇದೆ ಅಂತಂದರೆ ನಾನು ಸಹಜವಾಗಿ ಅಲ್ಲಿಗೆ ಹೋಗ್ತೀನಿ. ನನ್ನ ದುಡ್ಡು ಗುರು, ನಾನು ಕಷ್ಟಪಟ್ಟಿರೋದು ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ನಮ್ಮ ಕರ್ತವ್ಯ ಏನಾಗುತ್ತೆ, ಒಂದು ಇಂಡಸ್ಟ್ರಿಯಾಗಿ ಆ 250 ರೂಪಾಯಿ ಕೊಡೋ ಪ್ರೇಕ್ಷಕನಿಗೆ 2,500 ರೂಪಾಯಿ ಹೊರ್ತು ಕೊಡಬೇಕು. ನಾವು 10 ಪಟ್ಟು ಕೊಟ್ಟರು ಗುರು ನಮ್ಮ ಕನ್ನಡದವರು ಅಂತ ಹೇಳ್ಕೊಂಡು ಒಂದು ಸಿನಿಮಾನ ಮಿಸ್ ಮಾಡದೆ ಹೋಗುವಂಥ ಗುಣಮಟ್ಟ ನಾವು ಕೊಡೋಕ್ಕೆ ಶುರು ಮಾಡಿದ್ರೆ ಐ ಥಿಂಕ್ ಬದಲಾವಣೆ ಆಗುತ್ತೆ. ಬಟ್ ಅದಕ್ಕೆ ಐ ಥಿಂಕ್ ಗ್ರಾಸ್ ರೂಟ್ಸಿಂದನೇ ಬದಲಾವಣೆಗಳಾಗಬೇಕು ಅಂತ ನನಗೆ ಅನಿಸುತ್ತೆ. ಸ್ವಲ್ಪ ರೈಟರ್ಸ್ಗೆ ಬೆಲೆ ಕೊಡೋದು, ಕೆಲವೊಂದು ಪ್ರತೀತಿಗಳು ಸ್ವಲ್ಪ ಕಲ್ಕಳಕ್ಕಾಗಬೇಕು ಅಂತ ಅನಿಸುತ್ತೆ. ಅಯ್ಯನ್ ಅದ್ರ ಕಡೆಗೆಲ್ಲ ದೊಡ್ಡ ದೊಡ್ಡವರು ಹಿರಿಯರು ಮಾಡ್ತಾ ಇದ್ದಾರೆ. ನಾವೆಲ್ಲ ಮೊನ್ನೆ ಬಂದವರು, ನಾವು ಮಾತಾಡೋಕ್ಕಾಗಲ್ಲ. ಹಿರಿಯರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೆಸ್ತಾ ಇರೋರು, ವಾಣಿಜ್ಯ ಮಂಡಳಿ ಎಲ್ಲ ಅದ್ರ ಬಗ್ಗೆ ಇನ್ಶೋರ್ ಅವಲೋಕನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಹೇಗೆ ಮುಂದುವರಿಸ್ಬೇಕು ಅನ್ನೋದು ಅವ್ರ ಕೈಯಲ್ಲಿರುವಾಗ ಅವ್ರು ನೋಡ್ಕೊಳ್ತಾರೆ ಅನ್ನೋ ಭರವಸೆ ನನಗಿದೆ, ನಂಬಿಕೆ ಇದೆ. ಆ್ಯಂಡ್ ಇದು ನನ್ನ ಮೂಲಕ ಒಂದು ವಿನಂತಿ ಅಂತ ನೋಡ್ಬೋದು. ಸೂಪರ್. ಏನು ಬದಲಾಗಬೇಕು ಸರ್ ಪರ್ಟಿಕ್ಯುಲರ್ ಇನ್ ದ ಪಾಯಿಂಟ್ ಅಂತ? ಮೇಡಮ್, ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂತಂದರೆ ಮೊದಲನೇದಾಗಿ ಆ್ಯಂಡ್ ಕೊನೆಯದಾಗಿ ಕಥೆ ಚೆನ್ನಾಗಿರಬೇಕು. ನಿಮಗೆ ಕಥೆ ಚೆನ್ನಾಗಿದ್ದರೆ ಯಾರು ನಿಮ್ಮ ಸ್ಟಾರ್ ಅಂತ ನೋಡೋಲ್ಲ, ಯಾರು ನಿಮ್ಮ ಆ್ಯಕ್ಟರ್ ಅಂತ ನೋಡೋಲ್ಲ. ಕಥೆ ಚೆನ್ನಾಗಿದ್ದು ನನ್ನನ್ನು ಅದೇ ಎಂಗೇಜ್ ಮಾಡಿದರೆ ನನಗೆ ಸಿನಿಮಾ ಇಷ್ಟ ಆಗಿತ್ತು. ಕಥೆನೇ ಚೆನ್ನಾಗಿಲ್ಲದೆ ನಾನು ಯಾರನ್ನು ಹಾಕ್ಕೊಂಡ್ರು ಸಿನಿಮಾ ನಡೆಯಲ್ಲ ಅನ್ನೋದನ್ನು ಪದೇ ಪದೇ ಎಲ್ಲ ಭಾಷೆಗಳಲ್ಲೂ ಪ್ರೂವ್ ಆಗ್ತಾ ಇದೆ. ಎಲ್ಲ ಭಾಷೆಗಳಲ್ಲೂ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಈಗ ಆರ್ಟಿಸ್ಟ್ಸ್ ಥರ ನೋಡ್ತಾ ಇದ್ದಾರೆ ಜನರು. ಕಥೆಯನ್ನು ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದಾರೆ. ನನ್ನ ಟೈಮಿಗೆ ಇದು ವರ್ತ ಅಂತ ನೋಡ್ತಾ ಇದ್ದಾರೆ. ಈ 2 ಗಂಟೆ 2.5 ಗಂಟೆ ನಾನು ಸಿನಿಮಾ ನೋಡ್ತಾ ಇದ್ದೀನಿ, 200 ರೂಪಾಯಿ ಖರ್ಚು ಮಾಡ್ಕೊಂಡು ಸಿನಿಮಾ ನೋಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನಗೆ ವರ್ತ್ ಬರಬೇಕು. ಸುಮ್ಮನೆ ಏನೋ ಊಟಕ್ಕೆ ಮಾಡಿಬಿಟ್ಟು ಕಳಿಸೋದಲ್ಲ ಅಂತ ಜನರು ಹೇಳೋಕೆ ಶುರು ಮಾಡಿದ್ದಾರೆ. ಬಿಕಾಸ್ ಅವರಿಗೆ ದೇ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. OTT ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನಿಮಗೆ 50 ವರ್ಷದ 60 ವರ್ಷದ ಹಿಂದೆಯಿಂದ ಇವಾಗ ನೆನ್ನೆ ಮೊನ್ನೆ ಬಂದಿದ್ದ ಸಿನಿಮಾವರೆಗೂ ಅಷ್ಟು ಆಪ್ಷನ್ಸ್ ಇದೆ. ಅದನ್ನೆಲ್ಲ ಬಿಟ್ಟು ಅವರು ಥಿಯೇಟ್ರಿಗೆ ಬರಬೇಕು ಅಂತಂದರೆ ನನ್ನ ಸಿನಿಮಾದಲ್ಲಿ ಒಂದು ಸತ್ವ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ನನ್ನ ವಿಜೃಂಭಣೆಯಿಂದ ತೋರಿಸ್ಬೇಕು, ವೈಭವೀಕರಣವಾಗಿ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಈಗ ಸಿನಿಮಾ ಮಾಡಿದ್ರೆ ಯಾರು ಸಿನಿಮಾನೂ ನಡೆಯಲ್ಲ. ಅದು ಪ್ರೂವ್ ಆಗಿದೆ. ಇನ್ನು ಮಾತಲ್ಲ, ಅದು ಜನರ ಮಾತು. ಐ ಥಿಂಕ್ ಅದು ವರ್ಡಿಕ್ಟ್ ಬಂದ್ಬಿಟ್ಟಿದೆ. ವೈಭವೀಕರಣ ಐ ಥಿಂಕ್ ದಟ್ ಇರಾ ಇಸ್ ಡನ್. ಸಿನಿಮಾ ಗೆಲ್ಲಬೇಕು ಅಂದರೆ ಕತೆ ಚೆನ್ನಾಗಿರಬೇಕು, ಕತೆ ಬರೆಯೋರಿಗೆ ಮರ್ಯಾದೆ ಕೊಡಬೇಕು, ದುಡ್ಡು ಕೊಡಬೇಕು. ಈ ಥರದ್ದೆಲ್ಲ ಕೆಲವರು ನಮ್ಮವ್ರಿಗೆ ಕಲ್ತ್ಕೋಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ಹೈ ಟೈಮ್. ಕೆಲವರು ಮಾತಾಡ್ತಾರೆ ಇದ್ರ ಬಗ್ಗೆ, ಕೆಲವರು ಮಾತಾಡಲ್ಲ. ಮೋಸ್ಟ್ ಆಫ್ ದೆಮ್ ವೋಂಟ್ ಟಾಕ್ ಅಬೌಟ್ ಇಟ್. ನನಗೆ ಇರೋದನ್ನ ಇದ್ದಂಗೆ ಹೇಳೋ ಅಭ್ಯಾಸ. ರೈಟರ್ಸಿಗೆ ಬೆಲೆ ಬರಬೇಕು. ಮೊದಲನೇದಾಗಿ ಪೋಸ್ ಕೊಡೋರಿಗೆ ಬೆಲೆ ಕಡಿಮೆ ಆಗಬೇಕು, ಕೆಲಸ ಚೆನ್ನಾಗಿ ಮಾಡೋರಿಗೆ ಬೆಲೆ ಜಾಸ್ತಿ ಆಗಬೇಕು, ಪೋಸ್ ಕೊಡೋರಿಗೆ ಬೆಲೆ ಕಡಿಮೆ ಆಗಬೇಕು. ಆಗ ನಮ್ಮ ಇಂಡಸ್ಟ್ರಿ ಒಂದು ಹದಕ್ಕೆ ಬರುತ್ತೆ. ಕೆಲಸನೇ ಬರದೆ ಪೋಸ್ ಕೊಡೋರಿಗೆ ಮಣೆ ಹಾಕೋರು ಹೊರಗೆ ಹೋಗ್ಬೇಕು, ಅಂತ ಪೋಸ್ ಕೊಡೋರ್ನು ಹೊರಗೆ ಹಾಕಬೇಕು. ಆವಾಗ ಕೆಲಸ ಬಂದವ್ರಿಗೆ ಒಂದು ಮನ್ನಣೆ ಬರುತ್ತೆ.
ಕೆಲಸ ಬಂದವ್ರು ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತೆ ಕೆಲಸ, ಇಲ್ಲಾಂದರೆ ಬರೀ ಕೆಲಸ ಆಗುತ್ತೆ, ಅಧ್ವಾನವಾಗಿ ಆಗುತ್ತೆ. ಸೊ ನಮ್ಗೆ ಯಾವುದು ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಕರೆಕ್ಟ್ ಒಂದು ಇಂಡಸ್ಟ್ರಿ ಅದು. ಐ ಥಿಂಕ್ ದಟ್ ಈಸ್ ಇನಫ್ ಅನ್ಸುತ್ತೆ. ಇಲ್ಲ, ನಾವು ಕ್ವಾಲಿಟಿಗೆ ಒತ್ತು ಕೊಡದೇ ಇದ್ದರೆ ಕ್ವಾಲಿಟಿ ರಿಸಲ್ಟ್ಸ್ ಬರಲ್ಲ. ಮೇಜರ್ ನೀವು ಹೇಳ್ತಾ ಇರೋದು ಇಲ್ಲಿ ಕಥೆನೇ ಹೀರೋ ಆಗಬೇಕು. ಕತೆಗೆ ಸರ್ ನೋಡಿ ಮೇಡಮ್, ನಾವೆಲ್ಲ ಬೆಳೆದು ಬಂದಿರೋ ಜನರೇಷನ್ಸ್ ಯಾವುದು, ನೀವು ಯಾರದ್ದೇ ಸಿನಿಮಾ ತಗೊಳ್ಳಿ, ಆಗ ಹೀರೋಸ್ ವರ್ ಬಿಗ್ ಬಟ್ ದೇ ವರ್ ನೆವರ್ ಬಿಗರ್ ದ್ಯಾನ್ ದ ಫಿಲ್ಮ್. ನೀವು ಡಾಕ್ಟರ್ ರಾಜ್ಕುಮಾರ್ ಅವರೇ ತಗೊಳ್ಳಿ, ವಿಷ್ಣು ಸರೇ ತಗೊಳ್ಳಿ, ಅನಂತ್ ನಾಗ್ ಅವರನ್ನೇ ತಗೊಳ್ಳಿ, ಶಂಕರ್ ನಾಗ್ ಅವರನ್ನೇ ತಗೊಳ್ಳಿ, ಇವ್ರು ಎಲ್ರಿಗಿಂತ ಯಾರು ದೊಡ್ಡ ಸ್ಟಾರ್ಸ್ ಅಲ್ಲ. ನಮ್ಮ ಸಿನಿಮಾ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆನೇ ಮಾತಾಡಬೇಕು ಅಂತಂದ್ರೆ ಇವ್ರಿಗೆಲ್ಲರಿಗಿಂತ ಯಾರು ದೊಡ್ಡವರು ಅಂತಲ್ಲ. ನೀವು ಅವರನ್ನು ಆರಾಧ್ಯ ದೈವ ಅನ್ನೋ ಮಟ್ಟಕ್ಕೆ ನಾವು ಬೆಳೆಸಿದ್ವಿ ಅಭಿಮಾನಿಗಳಾಗಿ ಅನ್ನೋದು ಎರಡನೇದು. ಬಟ್ ಅವ್ರು ಮಾಡಿದ ಸಿನಿಮಾ ಆಯ್ಕೆಗಳು ಯಾವುದಿದ್ವು? ಸಿನಿಮಾ ಚೆನ್ನಾಗಿರ್ತಾ ಇತ್ತು ಆ ಟೈಮ್ನಲ್ಲಿ, ಎಲ್ಲರೂ ಕೂತು ಎಂಜಾಯ್ ಮಾಡುವಂಥ ಸಿನಿಮಾಗಳು ಇರ್ತಾಯಿತ್ತು. ಸಿನಿಮಾದಿಂದ ಏನಾದರೂ ಕಲ್ತ್ಕೊಂಡು ಹೋಗ್ಬೋದು ಅನ್ನೋದು ಇರ್ತಾಯಿತ್ತು. ಮಜಾ ಮಾಡ್ತಾಯಿದ್ವಿ, ಎಂಟರ್ಟೈನ್ಮೆಂಟ್ಗೆ ಅಂತಲೇ ಅವಾಗಲೂ ಮಾಡ್ತಾಯಿದ್ವಿ. ಬಟ್ ಬರೀ ಎಂಟರ್ಟೈನ್ಮೆಂಟಿಗೋಸ್ಕರ ಅಥವಾ ಒಬ್ಬ ಹೀರೋನ ಏನೋ ದೊಡ್ಡದಾಗಿ ತೋರಿಸೋದಕ್ಕೋಸ್ಕರ ಅಂತ ಸಿನಿಮಾ ಮಾಡ್ತಾಯಿದ್ವಿ. ಹೀರೋ ಒಂದು ಪಾತ್ರವಾಗಿ ಮಾಡ್ತಾಯಿದ್ರು, ಕಥೆಯಲ್ಲಿ ಒಂದು ಪಾತ್ರ ಆಗಿ ಮಾಡ್ತಾಯಿದ್ರು, ಹಾಗೆ ಕಾಣಿಸ್ಕೊಳ್ತಾ ಇದ್ರು. ಅದಕ್ಕೆ ಸಿನಿಮಾ ಚೆನ್ನಾಗಾಗ್ತಾಯಿತ್ತು. ಸಿನಿಮಾನ ಇಷ್ಟಪಟ್ಟು ಬರೋರು. ನೀವು ಎಷ್ಟು, ನಾನು ಬೆಳೆಯೋ ಟೈಮ್ನಲ್ಲಿ ಎಷ್ಟು ಹಿಟ್ಸ್ ಆಗಿದೆ, ಆ ಸಿನಿಮಾ ಹಿಟ್ ಆಗೋದಕ್ಕೆ ಕಥೆ ಎಷ್ಟು ಕಾರಣ ಅಂತ ನೋಡಿದ್ರೆ 10ರಲ್ಲಿ 8ಕ್ಕೆ ಕಥೆ ಕಾರಣ ಆಯಿತು. ಅದು ನಮ್ಮಲ್ಲಿ ಬಿದ್ದೋಗಿದೆ ಈಗ. ಸೊ ಕಥೆ ಯಾವಾಗಲೂ ಹೀರೋ. ಒಂದು ಹೀರೋಯಿಂದ ಯಾವ ಸಿನಿಮಾನು ನಡೆಯಲ್ಲ ಈ ಕಮೆ, ಅನ್ಲೆಸ್ ಯು ಆರ್ ಮಿಸ್ಟರ್ ರಜನಿಕಾಂತ್ ಅವರ ಶಾರುಖ್ ಖಾನ್ ಅಂಥವ್ರೆ. ಹೀರೋಗೋಸ್ಕರ ಸಿನಿಮಾಗೆ ಹೋಗ್ತೀನಿ ಅನ್ನೋರು ತುಂಬ ಕಡಿಮೆ. ಈಗ ನನಗೆ ಇಷ್ಟವಾದವ್ರು ಯಾರ್ದೋ ಸಿನಿಮಾಗೋಸ್ಕರ ನಾನು ಹೋಗ್ತೀನಿ, ಒಂದು ಸರ್ತಿ ಹೋಗ್ತೀನಿ. ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂತಂದರೆ ನಾನೇ ಅವ್ರ ಸಿನಿಮಾಗೆ 2ನೇ ಸರ್ತಿಗೆ ಹೋಗಲ್ಲ. ನನ್ನ ಫ್ರೆಂಡ್ಸಿಗೆ ಇವಾಗ ಸೋಷಿಯಲ್ ಮೀಡಿಯಾ ಏನು, ಇವಾಗ ಎಲ್ಲರೂ ಮುಕ್ತವಾಗಿ ಹೇಳ್ತಾರೆ, ನನ್ನ ಗುರು ಸಿನಿಮಾ ಅದು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾರೆ. ಇವಾಗ ಆ ಅಂಧ ಭಕ್ತಿ ಹೊಟ್ಟೋಗಿದೆ. ಆಗಿರ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ಶುಡ್ ಮೇಕ್ ಅ ಚೇಂಜ್ ಆ್ಯಂಡ್ ಗಿವ್ ದ ಸ್ಟೋರಿ ದ ಡ್ಯೂ ಇಟ್ ಡಿಸರ್ವ್ಸ್. ನೀವು ಯಾವುದೇ ನೋಡಿ, ನೀವು ಅನಂತ್ ನಾಗ್ ಅವ್ರು ನೋಡಿ, ರಮೇಶ್ ಅರವಿಂದ್ ಅವ್ರನ್ನ ನೋಡಿ, ಅವ್ರ ಸಿನಿಮಾಗಳೆಲ್ಲ ಯಾಕೆ ಚೆನ್ನಾಗಾಯಿತು. ವಿಷ್ಣು ಸರ್ ನೋಡಿ, ಅಣ್ಣವ್ರನ್ನ ನೋಡಿ, ಅಣ್ಣವ್ರದ್ದು ನಿಮ್ಗೆಲ್ರಿಗೂ ಗೊತ್ತಿರೋದೇ ಅದು. ವರ್ಧಣ್ಣ ಅವರು, ಪಾರ್ವತಮ್ಮ ಅವರು ಸ್ಕ್ರಿಪ್ಟ್ಗಳನ್ನು ಶಿಫ್ಟ್ ಮಾಡೋರು. ಅದನ್ನು ನೋಡಿ ಇಂಥ ಕಥೆ ಚೆನ್ನಾಗಿರುತ್ತೆ, ಇಂಥದ್ದು ನಮ್ಮ ಯಜಮಾನ್ರಿಗೆ ಚೆನ್ನಾಗಿರುತ್ತೆ ಅಂತ ಪಾರ್ವತಮ್ಮವ್ರು ಮಾಡ್ತಾಯಿದ್ರು. ಕರೆಕ್ಟ್. ಅಣ್ಣವರೇ ಅವ್ರು ಯಾವ ಸಿನಿಮಾ ಮಾಡಿದ್ರು, ಯಾವ ಪಾತ್ರ ಮಾಡಿದ್ರು ಅಣ್ಣವರೇ. ನಾನು ಅದು ಅವ್ರಿಗೋಸ್ಕರ ಹೋಗ್ಬಿಟ್ಟು ನೋಡ್ತೀನಿ. ಬಟ್ ಅದೇ ಅಣ್ಣವರು ಒಂದು ಕಡೆ ಹಿರಣ್ಯಕಶಿಪು ಮಾಡ್ತಾರೆ, ಇಷ್ಟ ಆಗುತ್ತೆ. ಇನ್ನೊಂದು ಕಡೆ ಕಸ್ತೂರಿ ನಿವಾಸ ಅಂತ ಸಿನಿಮಾ ಮಾಡ್ತಾರೆ. ಯಾಕೆ? ಕಥೆಗೆ ಚೆನ್ನಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಅದಕ್ಕೋಸ್ಕರ. ಅದನ್ನು, ಆ ಪಾಠಗಳನ್ನು ನಾವೆಲ್ಲೋ ಮರ್ತು ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಒಂದು ಚಿತ್ರರಂಗವಾಗಿ. ಒಂದು ಒಳ್ಳೆ ವಿಚಾರವಾಗಿ ದನಿ ಎತ್ತಿದ್ದೀರಾ ಸರ್, ಆದಷ್ಟು ಬೇಗ ಬದಲಾವಣೆ ಕಾಣಲಿ ಅಂತ. ದನಿ ಎತ್ತಿರೋದು ಅಂತಲ್ಲ ಮೇಡಮ್, ಇದು ನನ್ನ ಪ್ರಾಮಾಣಿಕವಾದ ಅನಿಸಿಕೆ. ಯಾಕಂದರೆ ಎಲ್ಲರಷ್ಟೇ ನನಗೂ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ. ಆ್ಯಂಡ್ ಕೆಲವೊಂದನ್ನು ನಮಗೆ ಹುಷಾರು ತಪ್ಪೋಕ್ಕೆ ಮುಂಚೆ ಕೆಲವುದನ್ನು ನಾವು ರೆಮಿಡಿ ತೊಗೊಂಡ್ಬಿಟ್ರೆ ಒಳ್ಳೆಯದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗೆಲ್ಲೋ ಒಂದು ಕಡೆ ನಮಗೆ ಹೊಡೆತ ಬೀಳೋಕ್ಕೆ ರೆಡಿ ಆಗ್ತಾ ಇದೆ. ಇವತ್ತು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾಳೆ ನಮಗೆ ಹೊಡೆತ ಬೀಳುತ್ತೆ ಅನ್ನೋದಿದ್ದರೆ ನಾವು ಇವತ್ತು ಎಚ್ಚೆತ್ಕೊಳ್ಳೋದು ಒಳ್ಳೆಯದಲ್ವಾ. ಸೊ ಅದ್ರ ಕಡೆಗೆ ನನ್ನ ವಿಚಾರ ಅಷ್ಟೇ, ನನ್ನ ಅನಿಸಿಕೆ, ಇದು ಅಭಿಪ್ರಾಯ. ಅಗೇನ್ ಆಲ್ ಸೆಡ್ ಆ್ಯಂಡ್ ಡನ್, ನಾವೆಲ್ಲ ತುಂಬ ಚಿಕ್ಕೋರು, ನಾವೆಲ್ಲ ಮೊನ್ನೆ ಬಂದವರು, ನಾವೇನೋ ಅಚೀವ್ ಮಾಡಿಲ್ಲದೆ ಇರೋರು. ಸೊ ನಮ್ಮ ದನಿ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ, ಅಥವಾ ನನ್ನ ದನಿಯಲ್ಲಿ ಸರಿ ತಪ್ಪು ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ಒಳ್ಳೆಯಬೇಕು ಅಂತಿಲ್ಲ, ನನ್ನದೇ ತಪ್ಪಿರ್ಬೋದು ಹೇಳೋಕ್ಕಾಗಲ್ಲ. ಬಟ್ ದಿಸ್ ಇಸ್ ಮೈ ಆನೆಸ್ಟ್ ಒಪಿನಿಯನ್. ಓಕೆ. ಅದರಿಂದ ಅದೇ ರೀತಿ ಎಲ್ರಿಗೂ ಅನಿಸಿದ್ರೆ ಅಥವಾ ಹಲವಾರು ಜನರಿಗೆ ಅನಿಸಿದ್ರೆ ಮೇ ಬಿ ಅವರು ಅದ್ರ ಕಡೆಗೆ ಗಮನ ಕೊಡ್ಬೋದು. ನಾವೆಲ್ಲರೂ ಕೈ ಜೋಡಿಸಿದ್ರೇ ಇದೆಲ್ಲ ಸಾಧ್ಯ. ಇದರಿಂದ ಯಾರು ನಮ್ಮ ಸಾಧ್ಯ ಆಗಬೇಕು. ಎಲ್ಲೋ ಒಂದು ಕಡೆ ಇಷ್ಟು ವರ್ಷಕ್ಕೆ ಯಾವುದೋ ಒಂದು ಮೆಗಾ ಹಿಟ್ಟು, ಈ ವರ್ಷದಲ್ಲಿ ಬಂದಿರೋ ಎಷ್ಟೊಂದು ಸಿನಿಮಾಗಳಲ್ಲಿ ಇಟ್ಸ್ ದ ನಂಬರ್ಸ್ ಆರ್ ಮೈಂಡ್ ಬಾಗ್ಲಿಂಗ್. 200 ಸಿನಿಮಾ, 250 ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. 2 ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಥವಾ ಹಿಟ್ ಆಗುತ್ತೆ,
4 ಸಿನಿಮಾ ಆ್ಯಾವ್ರೇಜ್ ಹಿಟ್ ಆಗ್ತಾ ಇದೆ ಅಂತಂದರೆ ಎಲ್ಲೋ ಒಂಥರ ತುಂಬ ಕೊರತೆ ಇದೆ ಅಂತ. ನಾವು ಅದನ್ನು ಏನೂ ಆಗಿಲ್ಲ ಅಂತ ನಾವು ಇಟ್ಬಿಟ್ರೆ ಆಸ್ಟ್ರಿಚ್ಗಳ ಥರ ಆಗ್ಬಿಡ್ತೀವಿ. ತುಂಬ ದೊಡ್ಡ ಹೊಡ್ತಾ ಬೀಳ್ತೀವಿ. ಎಲ್ಲೋ ಹೊಡ್ತಾ ಬೀಳಕ್ಕೆ ರೆಡಿ ಆಗ್ತಾ ಇದೆ ಅಂತ ನಾವು ಎಚ್ಚೆತ್ಕೋಬೇಕು. ಸೊ ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆಯಿತು, ನೋಡಿದ್ರ ಏನು ಅನಿಸ್ತು? ಸಖತ್ತಾಗಿದೆ ಅನಿಸ್ತು. ಅಗೇನ್ ಅವ್ರು ಬೆಂಗಳೂರಿನಲ್ಲಿ ಅದನ್ನು ಹಮ್ಮಿಕೊಂಡ್ರು ಅನ್ನೋದು ಇನ್ನೊಂದು ಖುಷಿ. ಪ್ಯಾನ್ ಇಂಡಿಯಾ ಏನೇ ಇದ್ರೂ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ್ರು ಅನ್ನೋದು ನಮ್ಗೆ ಖುಷಿ, ಕನ್ನಡಿಗರಾಗಿ ಖುಷಿ. ಆ್ಯಂಡ್ ಚಿತ್ರರಂಗದವನಾಗಿ ನನಗೆ ಇನ್ನೂ ಖುಷಿ. ಆ್ಯಂಡ್ ಯಶ್ನ ಹಿತೈಷಿಯಾಗಿ ನನಗೆ ಇನ್ನೂ ಖುಷಿ. ನನಗೆ ಯಶ್ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಇದೆಯೋ ಅಷ್ಟೇ ಗೌರವ ಇದೆ. ಬಿಕಾಸ್ ಆತನಿಗೆ ಒಂದು ವಿಷನ್ ಇದೆ. ಅದನ್ನು ಎಕ್ಸಿಕ್ಯೂಟ್ ಮಾಡೋ ಕಡೆಗೆ ತುಂಬ ಶ್ರಮ ಪಡ್ತಾರೆ. ಹಾಗಾಗಿ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಐ ವಿಶ್ ಹಿಮ್ ವೆರಿ ವೆಲ್. ಆ್ಯಂಡ್ ಇಟ್ಸ್ ನಾಟ್ ಈಸಿ. It is not easy to achieve what he has done and to be trying the things that he is doing. ಬಾಲಿವುಡ್ನಲ್ಲಿ ಆ ರೇಂಜ್ಗೆ ಸಾಧನೆ ಮಾಡೋದಾಗಲಿ, ರಿಸ್ಕ್ ತಗೊಳ್ತಾ ಇರೋದಾಗಲಿ, ಇಟ್ಸ್ ನಾಟ್ ಈಸಿ. ಅದು ನಮ್ಮ ಕನ್ನಡದವ್ರು ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಯಶ್ ಒಬ್ರಿಗೆ ಅಂತಲ್ಲ, ಯಶ್ ಆಗಿ, ರಕ್ಷಿತ್ ಆಗಲಿ, ರಿಷಬ್ ಆಗಲಿ, ರಾಜ್ ಆಗಲಿ, ಎವ್ರಿಬಡಿ. ಇವಾಗ ಶಿವಣ್ಣ ಅವರು ಇಷ್ಟು ವರ್ಷ ನಮ್ಮ ಕನ್ನಡದಲ್ಲೇ ಇದ್ದವರು, ಈಗ ಫೈನಲಿ ಅವರ ಪವರ್ ಏನು ಅಂತ ಈಗ ತಮಿಳ್ನಲ್ಲಿ, ತೆಲುಗಿನಲ್ಲಿ ಎಲ್ಲದರಲ್ಲೂ ತೋರಿಸ್ತಾ ಇದ್ದಾರೆ. ಉಪ್ಪಿ ಸರ್ ಇರ್ಬೋದು, ಎಲ್ಲ ಸುದೀಪ್ ಅವರು ಟು ಅನ್ ಎಕ್ಸ್ಟೆಂಟ್ ಅವರು ಎಲ್ಲ ಹೊರಗಡೆ ಎಲ್ಲ ಹೊರಗಡೆ ಗೆದ್ದು ಬಂದರೆ ಮಾತ್ರ ನಮಗೆ ಹೆಮ್ಮೆ ಅಂತ ಅಲ್ಲ, ಹೊರಗಡೆ ಒಂದು ಹೆಸರನ್ನ ಮಾಡೋದು, ಜನಮನ್ನಣೆ ಪಡ್ಕೊಳ್ಳೋದು, ಅವರಿಂದ ಒಂದು ರೆಸ್ಪೆಕ್ಟ್ ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಹಾಗಾಗಿ ಇವರೆಲ್ಲ ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಖುಷಿ. ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್ that they are doing all this sometimes. And anybody small also, anybody big, ನನ್ನ ಕಡೆಯಿಂದ ಯಾವಾಗಲೂ ಒಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಶುಭಾಶಯಗಳು ಇದ್ದೇ ಇರುತ್ತೆ. that they are doing something which is good for ಕನ್ನಡ. ನಮ್ಮ ಕಡೆಯಿಂದ ಹೋಗ್ತಿದ್ದಾರೆ ಇವರು, ನಮ್ಮ ನೆಲದಿಂದ ಹೋಗ್ತಿದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆ ಇರುತ್ತೆ. ಆ ಥರ ನನಗೆ ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಯಾರು ಎತ್ತ ಅನ್ನೋದು ಹೆಮ್ಮೆ ವಿಷಯ. ಸೂಪರ್. ಸೊ that way I wish him very great success. ಟಾಕ್ಸಿಕ್ ಆಗ್ಬೋದು, ರಾಮಾಯಣ ಆಗ್ಬೋದು, ಯಶ್ಗೆ ಮಾಡ್ತಿರೋ ಎಲ್ಲ ಪ್ರಾಜೆಕ್ಟ್ಸು ಚೆನ್ನಾಗಾಗಲಿ. ಕನ್ನಡಿಗರಿಗೆ ಇನ್ನೂ ಹೆಮ್ಮೆ ತರುವಂಥ ಕೆಲಸಗಳು ನಿಮ್ಮಿಂದ ಹಲವಾರು ಆಗಲಿ ಅಂತ ವಿಶ್ ಮಾಡ್ತೀನಿ. ಸೂಪರ್. ಸರ್, ತಾಯಿ ಹೇಗಿದ್ದಾರೆ? ರೀಸೆಂಟ್ಲಿ ಡಿಸ್ಚಾರ್ಜ್ ಆಗಿ ಬಂತು ಅಂತ ಅವರಿಗೆ ಒಂದು ಸಣ್ಣ ಇಶ್ಯೂ ಆಗಿತ್ತು. 85 ಆಗಿದೆ ಅವರಿಗೆ ಈಗ. ಸೊ ಆವಾಗ ಒಂದು ಸ್ವಲ್ಪ ಇದಾಗ್ತಾ ಇರುತ್ತೆ. ಬಟ್ ದೇವ್ರ ದಯೆಯಿಂದ ಶಿ ಇಸ್ ಬ್ಯಾಕ್ ಹೋಮ್. ತಾನೇ ಕರ್ಕೊಂಡು ಬಂದಿದ್ದೆ ಹಾಸ್ಪಿಟ್ಲಿಂದ, ಬೆಟರ್ ಆಗ್ತಾ ಇದ್ದಾರೆ. ಅವರೆಲ್ಲ ಆಸ್ತಿಗೆ ನಮಗೆ, ಕನ್ನಡಿಗರಿಗೂ ಒಂದು ಆಸ್ತಿ ಅವರೆಲ್ಲ. ಮಾಡಿರೋ ಕೆಲಸಗಳು, ಅವ್ರು ಮಾಡಿರೋ ಸಾಧನೆಗಳು, ಕೊಟ್ಟಿರೋ ಕೊಡುಗೆಗಳು, ಅವರೆಲ್ಲ ನಮ್ಗೆ ಆಸ್ತಿ. ಸೊ ಅವರೆಲ್ಲ ನಮ್ಮ ಮಧ್ಯೆ ಇನ್ನೂ ಇರಬೇಕು, ನಾವು ಬೆಳೆಯೋದನ್ನು ಅವ್ರು ನೋಡಬೇಕು, ನಮ್ಗೆ ಇನ್ನೂ ದಾರಿ ತೋರಿಸ್ಬೇಕು ಅನ್ನೋದು ನಮ್ಗೆ ಆಸೆ ಇದೆ. ದೇವ್ರ ದಯೆಯಿಂದ ಚೆನ್ನಾಗಿತ್ತು. ಸಿದ್ಧ. ಅಕ್ಕ ಕೂಡ ಸಿಂಗರ್ ಸರ್, ಏನು ಮಾಡ್ತಾ ಇದ್ದಾರೆ? ಅಕ್ಕ ಮುಂಬೈನಲ್ಲೇ ಇದ್ದು ಇಷ್ಟು ವರ್ಷ. ಶಿ ಈಸ್ ಆಲ್ಸೋ ಸಿಂಗಿಂಗ್ ಶೋಗದು ಇದು ಮಾಡ್ತಾರೆ. ರೈಟ್, ಬಟ್ ಶಿ ಈಸ್ ಇನ್ ಹರ್ ಓನ್ ಸ್ಪೇಸ್. ಒಬ್ಬ ಬೇರೆ ಇದರಲ್ಲೂ ಈಗ ಶಿ ಈಸ್ ಎಂಟರಿಂಗ್ ಅದರ್ ಫೀಲ್ಡ್ಸ್ ಆಲ್ಸೋ. ಶಿ ಲಾಸ್ಟ್ ಫ್ಯೂ ಇಯರ್ಸಿಂದ. ಸೊ ಕಲೆ ನೆಚ್ಕೊಂಡು ನಾವೆಲ್ಲ ಇರೋದು, ಕಲೆಯಿಂದ ನಾವು ಚೂಡಿಪಾರ ಹೆಸರು ಅಂತ ಮಾಡಿರೋದು, ಕಲೆಯಲ್ಲೇ ಇದ್ದೀವಿ. ಓಕೆ. ಮತ್ತು ಇನ್ನೊಂದು ನನ್ನ ಕ್ಯೂರಿಯಾಸಿಟಿ ಹೊಡ್ತು, ನಾನು ಈ ಥರ ಅಂತ ಅಂದ್ಕೊಂಡಿದ್ದೀನಿ, ನೀವು ಬಂದ ತಕ್ಷಣ ನನ್ನ ಹಸ್ಬೆಂಡ್ ಅಂತ ಹೇಳಿದ್ರೆ ಧರ್ಮಪತ್ನಿಗೆ ಯಾಕೆ ಅಂತ ಹೇಳ್ಬಿಟ್ಟು? ಅಲ್ಲ, ಒಂದು ಮ್ಯಾರೇಜ್ನಲ್ಲಿ ಯಾರು ಜೋರು ಇರ್ತಾರೋ ಅವ್ರ ಹಸ್ಬೆಂಡ್ ಅಂತ ವಾಡಿಕೆ ಅಲ್ವಾ? ಓಕೆ. ನನ್ನ ಹೆಂಡತಿ ನೋಡೋಕ್ಕೆ ತುಂಬ ಸಾಫ್ಟು, ಮಾತಾಡೋದೆಲ್ಲ ಸಾಫ್ಟು, ನನ್ನ ಜೊತೆ ಮಾತ್ರ ಸ್ವಲ್ಪ ಜೋರು. ಓಕೆ. ಇಲ್ಲ, ಆಚೆ ಹೇಳಿದ್ರು ಅನ್ಸುತ್ತೆ. ಸುಮ್ಮನೆ ತಮಾಷೆ ಹೇಳ್ತೀನಿ. ನನಗೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್ ಕಾನ್ಸ್ಟ್ರಕ್ಟ್ಸ್, ಆ ಥರ ಜೆಂಡರ್ ಕಾನ್ಸ್ಟ್ರಕ್ಟ್ಸ್ ಅಂತ ನನಗೆ ಇದಿಲ್ಲ. ನಾನು ಅದನ್ನ ಹೇಳ್ಕೊಳ್ಳೋದು ತುಂಬ ಒಂಥರ ಖುಷಿ ಅನ್ಸುತ್ತೆ. ಸುಮ್ಮನೆ ಅಂದರೆ ಆಕೆಗೆ ರೇಗ್ಸಕ್ಕೆ ತುಂಬ ಇಷ್ಟ ನನಗೆ. ಯಾಕಂದರೆ ಅವ್ರು ಏನು ಹೊಡಿಯಲ್ಲ, ಪಡಿಯಲ್ಲ, ಏನೂ ಮಾಡಲ್ಲ. ಹೊಡೆಯೋ ಹೆಂಡತಿ ಸಿಗ್ಬೇಕಿತ್ತು ಸರ್.
ಹೊಡೆಯೋ ಹೆಂಡತಿ ಸಿಗ್ಬೇಕಿತ್ತ? ನನಗೆ ನಿಜ ಹೇಳ್ಬೇಕೆ ನಿಮ್ಗೆ ಇಷ್ಟ? ಅಲ್ಲ ಕೈ ಎತ್ತಾರೆ ಹಸ್ಬೆಂಡ್, ಅದಕ್ಕೆ ನಾ ಹಸ್ಬೆಂಡ್ ಅಂತೆಲ್ಲ. ಓ, ಇಲ್ಲಿದೆ ಟ್ವಿಸ್ಟು. ಓಕೆ, ಡನ್. ಸೊ ಹಂಗೆ ನಿಜ ಯಾರು ನಿಜ ಅಂತ ತಿಳ್ಕೊಬೇಡಿ ಪ್ಲೀಸ್. ವೆರಿ ಗುಡ್ ಗರ್ಲ್, ತುಂಬ ಸಾಫ್ಟ್ ಇಲ್ಲಿ. ಸೊ ಅವ್ರಿಗೆ ಅವಾಗಾದ್ರೂ ಸ್ವಲ್ಪ ಈ ಥರ ಮಾತು ಹೇಳಿ ಸ್ವಲ್ಪ ಹೊಟ್ಟೆ ಕೇಳ್ಸೋಣ. ಓಕೆ ಓಕೆ ಸರ್. ಸೊ ಗಿವರ್ ದ ಪವರ್ ಅಂತ ಹೊಡಿಬೋದ ಮನೆ ನಾನು ಜೋರ್ ಮಾಡ್ಬೋದು ಅಂತ ನಾನು ಹಿಂಗಾದ್ರೂ ಹೇಳ್ಕೊಡೋಣ. ಓಕೆ. ಬಟ್ ಇಟ್ಸ್ ಗುಡ್. ಸುಮ್ಮನೆ ತಮಾಷೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್ ನಿಮ್ಮ ಒಟ್ಟಿಗೆ ಮಾತನಾಡಿ, ಒಂದಷ್ಟು ಸಮಯವನ್ನು ಕಳೆದು. ನನಗೆ ಒಂದು ಸಂದರ್ಶನ, ಒಂದು ಚಿಟ್ಚಾಟ ಅನ್ನಿಸ್ಲೇ ಇಲ್ಲ. ಒಂದು ಕಥೆನ ಹೇಳ್ತಾ ಹೋದ್ರು ಸುನಿಲ್ ಸರ್ ಅಂತ ಅನ್ನಿಸ್ತು. ಆ್ಯಂಡ್ ಆದಷ್ಟು ಬೇಗ ನಿಮ್ಮನ್ನ ಬಿಗ್ ಸ್ಕ್ರೀನಲ್ಲಿ ಒಂದು ಒಳ್ಳೆ ಸಿನಿಮಾದ ಮುಖಾಂತರ ಮತ್ತೆ ರೋಮಿಯೋ, ವೆಲಲ್ ಆರ್ ಹೀರೋ, ಎನಿ ಕ್ಯಾರೆಕ್ಟರ್ ನೋಡುವಂತಾಗಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದೀರಿ. ಥ್ಯಾಂಕ್ ಯು. ಈ ಒಂದು ಸಿನಿಮಾದ ಒಂದು ಯೋಚನೆ ನಡೀತಾ ಇದೆ, ಒಂದು ಯೋಜನೆ ಆಗಕ್ಕೆ. ಶೀಘ್ರದಲ್ಲಿ ಅದರ ಅನೌನ್ಸ್ಮೆಂಟ್ ಆಗುತ್ತೆ. ನಾನು ಏನೇ ಪಾತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಜನರ ಹತ್ರ ನಾನು ಚಪ್ಪಾಳೆ ತಟ್ಟಿಸ್ಕೋಬೇಕು ಅನ್ನೋ ಕೆಲಸಕ್ಕೋಸ್ಕರ ನಾನು ಈ ಸಿನಿಮಾ ರಂಗದಲ್ಲಿ ಇರೋದು. ಸೊ ನಾನು ಏನೇ ಪಾತ್ರ ಮಾಡಿದ್ರು ಜನರಿಗೆ ಇಷ್ಟ ಆಗೋ ಅಂಥ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋದನ್ನು ನಾನು ಭರವಸೆ ನೀಡಬಲ್ಲೆ. ಯಾವುದೇ ಸಿನಿಮಾ ಮಾಡೋದು ಚೆನ್ನಾಗಿರೋ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಬಲ್ಲೆ. ಬಟ್ ಜನರ ಕಡೆಯಿಂದ ನನ್ನ ಸಿನಿಮಾಕ್ಕೆ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕು. ಎಸ್ಪೆಷಲಿ ಈ ಟೈಮ್ನಲ್ಲಿ ನಮ್ಮ ಇಂಡಸ್ಟ್ರಿಗೆ ಸ್ವಲ್ಪ ಏರ್ಪೇರ್ ಆಗ್ತಿರೋದ್ರಿಂದ ಪ್ರೋತ್ಸಾಹ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ಬೇಕು ಈ ಟೈಮಲ್ಲಿ. ಸೊ ಕನ್ನಡ ಸಿನಿಮಾಗಳನ್ನು, ಒಳ್ಳೆ ಸಿನಿಮಾಗಳನ್ನು ಸೋಲೋಕ್ಕೆ ಬಿಡಬೇಡಿ. ಸಾಧ್ಯ ಆದಷ್ಟು ಎಲ್ಲ ಕನ್ನಡ ಸಿನಿಮಾಗೆ ಮೂವಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ. ಎಲ್ಲ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ.